2020 ಜೂನ್ 19 ಶುಕ್ರವಾರ ಸಂಜೆ 7:30 ತಮಿಳುನಾಡಿನ ಥೂತುಕುಡಿ ಜಿಲ್ಲೆಯ ಸಾಥಾಂಕುಳಂ ಪಟ್ಟಣ. ಕೋವಿಡ್-19 ನಿಯಮಗಳ ನಡುವೆ ಕೇವಲ ಕರ್ಫ್ಯೂ ಸಮಯ ಮೀರಿ ಅಂಗಡಿ ತೆರೆದಿದ್ದಾರೆ ಎಂಬ ಆರೋಪದ ಮೇಲೆ 59 ವರ್ಷದ ಪಿ ಜೈರಾಜ್ ಅವರನ್ನು ಪೊಲೀಸರು ಬಂಧಿಸಿದರು. ಕೆಲವೇ ನಿಮಿಷಗಳಲ್ಲಿ ಅವರ ಮಗ 31 ವರ್ಷದ ಜೆ ಬೆನ್ನಿಕ್ಸ್ ಠಾಣೆಗೆ ಬಂದರು. ಅಲ್ಲಿ ಆಲ್ರೆಡಿ ಟೆನ್ಷನ್ ತುಂಬಿತ್ತು ಮತ್ತು ಒಂದು ಸಣ್ಣ ವಾದವಿವಾದ ಕ್ಷಣಾರ್ಧದಲ್ಲಿ ಹಿಂಸೆಗೆ ತಿರುಗಿತು. ರಾತ್ರಿ 7:45ರಿಂದ ಮುಂಜಾನೆ 3ರವರೆಗೆ ಪೊಲೀಸ್ ಸ್ಟೇಷನ್ ಒಳಗೆ ನಡೆದದ್ದು ಸಿಂಪಲ್ ಬೀಟಿಂಗ್ ಅಲ್ಲ, ಅದು ಕಂಟಿನ್ಯೂಯಸ್ ಟಾರ್ಚರ್ ಆಗಿತ್ತು. ಇಬ್ಬರನ್ನು ರಿಪೀಟೆಡ್ಲಿ ಹೊಡೆದು ಯಾವುದೇ ಲಾಯರ್ ಅಥವಾ ಹೊರಗಿನ ಸಹಾಯವನ್ನು ಅಲೌ ಮಾಡಲಾಗಲಿಲ್ಲ. ಪೊಲೀಸರು ತಮ್ಮ ಪವರನ್ನು ದುರುಪಯೋಗ ಮಾಡಿಕೊಂಡು ಅವರನ್ನು ಅಮಾನವೀಯವಾಗಿ ಹಿಂಸೆ ನೀಡಿದರು. ಜೂನ್ 20ರಂದು ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು, ಮೆಡಿಕಲ್ ಚೆಕಪ್ಗಾಗಿ. ಆದರೆ ಗಂಭೀರ ಗಾಯಗಳಿದ್ದರೂ ಫಿಟ್ ಸರ್ಟಿಫಿಕೇಟ್ ನೀಡಲಾಯಿತು. ನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದಾಗಲೂ ಅವರ ಸ್ಥಿತಿಯನ್ನು ಪರಿಶೀಲನೆ ಮಾಡದೆ ಮತ್ತೆ ಕಸ್ಟಡಿಗೆ ಕಳುಹಿಸಲಾಯಿತು. ಇದೇ ಸಿಸ್ಟಮ್ ಫೇಲ್ಯೂರ್. ಜೂನ್ 22ರಂದು ಬೆನ್ನಿಕ್ಸ್ ಇಂಟರ್ನಲ್ ಬ್ಲೀಡಿಂಗ್ನಿಂದ ಸಾವನ್ನಪ್ಪಿದರು. ಕೆಲವೇ ಗಂಟೆಗಳ ನಂತರ ಜೈರಾಜ್ ಕೂಡ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಕೇವಲ 3 ದಿನಗಳಲ್ಲಿ ತಂದೆ ಮಗ ಇಬ್ಬರು ಪೊಲೀಸ್ ಕಸ್ಟಡಿ ಒಳಗೆ ಮೃತಪಟ್ಟಿದ್ದರು. ಈ ಸುದ್ದಿ ಹೊರಬಂದ ತಕ್ಷಣ ಸಾಥಾಂಕುಳಂನಲ್ಲಿ ಜನರು ರಸ್ತೆಗಿಳಿದರು. ಶಾಪ್ ಓನರ್ಸ್ ಮತ್ತು ಸಾರ್ವಜನಿಕರು ಪ್ರೊಟೆಸ್ಟ್ ಆರಂಭಿಸಿದರು. ಜಸ್ಟಿಸ್ ಫಾರ್ ಜೈರಾಜ್ ಅಂಡ್ ಬೆನ್ನಿಕ್ಸ್ ಎಂಬ ಕೂಗು ಸೋಷಿಯಲ್ ಮೀಡಿಯಾನಲ್ಲಿ ದೇಶಾದ್ಯಂತ ಹರಡಿತು. ಸೆಲೆಬ್ರಿಟೀಸ್, ರಾಜಕಾರಣಿಗಳು ಈ ಘಟನೆಯನ್ನು ಖಂಡಿಸಿದರು. ಜನರ ಒತ್ತಡದಿಂದ ಮೆಡ್ರಾಸ್ ಹೈಕೋರ್ಟ್ ಸೂರ್ ಮೋಟು ಕೇಸ್ ತೆಗೆದುಕೊಂಡಿತು. ಮೊದಲ ಬಾರಿಗೆ ಒಂದು ಪೊಲೀಸ್ ಸ್ಟೇಷನ್ ಅನ್ನು ಅಡ್ಮಿನಿಸ್ಟ್ರೇಷನ್ ವಶಕ್ಕೆ ತೆಗೆದುಕೊಂಡಿತು. ನಂತರ ಸಿಬಿಐ ಇನ್ವೆಸ್ಟಿಗೇಷನ್ ಆರಂಭವಾಗಿ ಹಲವು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಮರ್ಡರ್ ಮತ್ತು ಕಾನ್ಸ್ಪಿರಸಿ ಆರೋಪಗಳು ದಾಖಲಾಗಿದ್ದವು. ಕಳೆದ ಕೆಲವು ವರ್ಷಗಳ ತನಿಖೆಯ ನಂತರ 2026ರ ಏಪ್ರಿಲ್ 6ರಂದು ಮಧುರೈ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿತು. 9 ಪೊಲೀಸ್ ಅಧಿಕಾರಿಗಳನ್ನು ದೋಷಿಗಳೆಂದು ಘೋಷಿಸಿ ಅವರಿಗೆ ಡೆತ್ ಪೆನಾಲ್ಟಿ ವಿಧಿಸಲಾಯಿತು. ಕಾನೂನು ಕಾಪಾಡಬೇಕಾದವರು ಕಾನೂನಿನ ಮುಂದೆ ಶಿಕ್ಷೆ ಅನುಭವಿಸುವ ಕ್ಷಣ ಇದು. ಈ ಘಟನೆ ಒಂದು ಸಿಂಪಲ್ ಅರೆಸ್ಟ್ ಅಲ್ಲ, ಇದು ಪವರ್ ಮಿಸ್ಯೂಸ್ ಮತ್ತು ಸಿಸ್ಟಮ್ ಫೇಲ್ಯೂರ್ನ ಕಡು ಸತ್ಯ. ಒಂದು ಸಣ್ಣ ತಪ್ಪಿಗೆ ಪ್ರಾರಂಭವಾದ ಘಟನೆ 2 ಜೀವಗಳನ್ನು ಕಳೆದು ದೇಶವನ್ನೇ ಪ್ರಶ್ನಿಸುವಂತಾಯಿತು. ಅಂತಿಮವಾಗಿ ಈ ಕಥೆ ಒಂದು ಸ್ಪಷ್ಟ ಸಂದೇಶ ನೀಡುತ್ತದೆ: ಅಧಿಕಾರ ಎಷ್ಟು ದೊಡ್ಡದಾದರೂ ನ್ಯಾಯದ ಮುಂದೆ ಅದು ತಲೆಬಾಗಲೇಬೇಕು.